ತಾವು ಏನ್ ನಿಲುವನ್ನ ವ್ಯಕ್ತಪಡಿಸಿದ್ರು ಕ್ಯಾಬಿನೆಟ್ ಇದರಲ್ಲಿ ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಬೇಕು. ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಲಿಖಿತವಾದ ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿ ಅದು ನೆಕ್ಸ್ಟ್ ಕ್ಯಾಬಿನೆಟ್ಗೆ ತಗೊಂಡ್ಬಂದು ಮಾತಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನೇ ನಮ್ಮ HK ಪಾಟೀಲ್ ಬ್ರೀಫ್ ಮಾಡ್ತಾರೆ. ಯಾರಿಗೂ ಅನ್ಯಾಯ ಆಗಬಾರದು, ಯಾವ ಸಮಾಜಕ್ಕೂ ಏನು ಅನ್ಯಾಯ ಆಗಬಾರದು. ಎಲ್ಲರೂ ಯಾವ ಸಮಾಜಕ್ಕೂ ಅದೇ ಈಗ ಎಲ್ಲ ಗೊತ್ತಾಗುತ್ತಲ್ಲ ಓಪನ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತಾ, ನೀನು ನೋಡ್ಕೋಬಹುದು. ಅಲ್ಲ ಆಲ್ರೆಡಿ ಗೊತ್ತಾಗಿದೆ ಸರ್. ಈಗಾದ್ರೂ ಈಗೇನು ಪ್ರತಿಯೊಂದು ನಿನಗೆ ಇನ್ಫಾರ್ಮೇಶನ್ ಬರುತ್ತಪ್ಪ. ಓಕೆ, ಇನ್ನು ಎಲ್ಲರಿಗೂ ಇನ್ಫಾರ್ಮೇಶನ್ ಬಂದಿಲ್ಲ. ಅದಕ್ಕೆ ಇನ್ಫಾರ್ಮೇಶನ್ ಎಲ್ಲರಿಗೂ ಸಭೆಯಲ್ಲಿ ಅಂತ ವಿರೋಧ ಪ್ರಶ್ನೆ ಆಗಲಿ ಫಾರ್ ಅಂತ ಬಂದಿಲ್ಲ. ಇದರಲ್ಲಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ನೌ ಅಂಟಿಲ್ ಫುಲ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಅಂಡ್ ಇಟ್ ಶುಡ್ ಗೋ ಥ್ರೂ. ಎಲ್ಲ ಸಮಾಜದವ್ರಿಗೂ ಈಗ ರಿಪೋರ್ಟ್ ಅವ್ರ ಸಮಾಜಕ್ಕೆ ಸಿಗುತ್ತೆ. ಆ ರಿಪೋರ್ಟ್ ತಗೊಂಡು ನೋಡ್ರಿ. ಇವತ್ತು ತಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಅವರು ಹೇಳಿದೀವಲ್ಪ ಎಷ್ಟತಿ ಹೇಳಿ. ಬರೋ ಕ್ಯಾಬಿನೆಟ್ ಅಲ್ಲಿ ಫೈನಲ್ ಆಗುತ್ತೆ ಸರ್ ಇದು. ಸರ್ ಕೊನೆ ಪ್ರಶ್ನೆ ಸರ್, ಬರೋ ಕ್ಯಾಬಿನೆಟ್ ಫೈನಲ್ ಆಗುತ್ತೆ. ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ತರೋ ಆಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್. ನಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಏನ್ ಹೇಳಕ್ ಬಯಸ್ತಾರೆ ಸರ್? ಸರ್ಕಾರವನ್ನು ಎದುರಾಕೊಳ್ಳೋಕ್ಕಾಗತ್ತಾ? ಇದು ಸಮಾಜವನ್ನು ಎದುರಾಕೊಳ್ಳೋಕ್ಕಾಗತ್ತಾ? ಇದರಲ್ಲಿ ಸಮಾಜದ ಪ್ರಶ್ನೆ ಬಂದಿಲ್ಲ. ಎಲ್ಲ ಸಮಾಜದ್ದು ಬಡವರಿಗೆ, ಎಲ್ಲ ಸಮಾಜದ ಜನಗಳಿಗೆ ಇದು ದೊರಕಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.